ಮೋಸ ಹೋಗುವಂಥವ್ರು ಇರುವವರೆಗೂ ಮೋಸ ಮಾಡುವಂಥವ್ರು ಇದ್ದೇ ಇರ್ತಾರೆ. ಅದು ಮತ್ತೊಮ್ಮೆ ಸಾಬೀತಾಗ್ತಾನೆ ಹೋಗ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಗ್ರಾಮಕ್ಕೆ ಮಹಾ ಮೋಸವನ್ನ ಮಾಡಲಾಗಿದೆ. ಮಂಕು ಬೂದಿ ಎರಸಲಾಗಿದೆ. ಹಣ ದ್ವಿಗುಣ ಹೆಸರಿನಲ್ಲಿ ಗ್ರಾಮಸ್ಥರಿಗೆ ಲಕ್ಷ ಲಕ್ಷ ವಂಚನೆ. ಎಲ್ರಿಗೂ ಆಸೆ ಅಲ್ವಾ, ನಾವು ಶ್ರೀಮಂತರಾಗಬೇಕು, ದಿಢೀರಂತ ಶ್ರೀಮಂತರಾಗಬೇಕು, ಪುಕ್ಸಟ್ಟೆ ಶ್ರೀಮಂತರಾಗ್ಬಿಡ್ಬೇಕು, ನಾವು ಅಡ್ಬಿಟ್ಟಿ ದುಡ್ಡು ಹೆಂಗೋ ಬಂದುಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಮನಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಅವರನ್ನ ಮರಳು ಮಾಡಲಿಕ್ಕೆ ಸಾಕಷ್ಟು ಜನ ಇದ್ದಾರೆ. ಮಂಡ್ಯದ ದ್ಯಾಪಸಂದ್ರ ಗ್ರಾಮದಲ್ಲಿ ಮಹಾದೋಕವನ್ನ ಮಾಡಲಾಗಿದೆ. ಮಸಿ ಹಿಡಿದ ಪಾತ್ರೆ, ದೇವರ ವಿಗ್ರಹ ತೋರಿಸಿ ವಂಚನೆಯನ್ನ ಮಾಡಲಾಗಿದೆ. ಹುಣಸೂರಿನ ನಾಗರಾಜು ಎಂಬಾತನಿಂದ ವಂಚನೆಯನ್ನ ಮಾಡಲಾಗಿರುವಂಥದ್ದು. ನೀಟಾಗಿ ಬೋಳ್ಸ್ಬಿಟ್ಟಿದ್ದಾನೆ, ತಲೆನಾಲಿ ನೀಟಾಗಿ ಮಣ್ಣೆಚ್ಚಿಬಿಟ್ಟಿದ್ದಾನೆ. ಈ ಪಾತ್ರೆ ವಿಗ್ರಹಗಳನ್ನ ಪೂಜಿಸಿದ್ರೆ ಹಣ ದ್ವಿಗುಣ ಆಗುತ್ತೆ, ನೀವೆಲ್ಲರೂ ಕೂಡ ಶ್ರೀಮಂತರಾಗ್ತೀರಾ, ಹಣ ಸಿಗುತ್ತೆ ಅಂತೆಲ್ಲ ಮಂಗ್ಬೂದಿ ಎರ್ಸಿದ. ವಿಶೇಷ ಶಕ್ತಿಯ ಪಾತ್ರೆ ಅಂತ ನಂಬಿಸಿದ್ದ ನಾಗರಾಜ ಪಾತ್ರೆ ವಿಗ್ರಹವನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಪುನಸ್ಕಾರವನ್ನ ಮಾಡಿಸಿದ್ದ. ಒಂದಷ್ಟು ಹಣ ಸಿಗ್ತಾ ಇದ್ದಂತೆ ಗ್ರಾಮದಿಂದ ನಾಗರಾಜ ಎಸ್ಕೇಪ್ ಆಗಿದ್ದಾನೆ. ಮಂಡ್ಯದ ಕೆರಗೋಡು ಠಾಣೆ ಮೆಟ್ಟಿಲಿರುವಂತಹ ಪ್ರಕರಣ ಇದು. ಉಡುಪಿಯಲ್ಲಿ ಸಿಕ್ಕಿಬಿದ್ದಂತ ಆರೋಪಿ ನಾಗರಾಜನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಸಿಯಾಗಿ ಯಾಮಾರಿದ್ದಾರೆ. ಇಡೀ ಗ್ರಾಮದ ಜನ, ನಾವು ಯಾರೋ ಒಂದು 5 ಜನ 10 ಜನ ಅಂತೆಲ್ಲ ಹೇಳ್ತಿರೋದು, ಇಡೀ ಗ್ರಾಮನೇ ಯಾಮಾರಿದೆ. ಅಲ್ಲಿ ನಾಗರಾಜ್ ಎಂಬವನು ಹಿಂದೆ ಕೋದಂಡರಾಮ ಮತ್ತು ಅವರು ಇನ್ನೂ ಕೆಲವೊಬ್ಬರ ಜೊತೆ ಸೇರಿಕೊಂಡು ಅವರು ರೈಸ್ ಪುಲ್ಲಿಂಗ್ನಲ್ಲಿ ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದರು. ರೈಸ್ ಪುಲ್ಲಿಂಗ್ ಮಾಡಿ ಒಂದು ಚೆಂಬು ಮತ್ತು ತಂಬಿಗೆಯನ್ನು ಇಟ್ಟುಕೊಂಡು ಅದರಿಂದ ಸಾಕಷ್ಟು ಜನರನ್ನು ನಂಬಿಸಿ, ಇದರಿಂದ ಸಾವಿರಾರು ಕೋಟಿಯದಷ್ಟು ಹಣ ಬರ್ತದೆ, ನಿಮ್ಮ ಹಣವನ್ನು ಯಾರು 1 ಲಕ್ಷ 2 ಲಕ್ಷ ಕೊಡ್ತೀರಿ ಅಂಥವ್ರಿಗೆ 5 ಲಕ್ಷ 10 ಲಕ್ಷ ಈ ಥರ ಹಣವನ್ನು ಭಾಳಷ್ಟು ರೀತಿಯಲ್ಲಿ ದ್ವಿಗುಣಗೊಳಿಸಿ ಹಣವನ್ನು ವಾಪಸ್ ಕೊಡ್ತೀನಿ ಅಂಥೇಳಿ ನಂಬಿಸಿದ್ದ. ಆ ಒಂದು ಮೊದಲು ಈತ ಆ ಕೋದಂಡರಾಮ ಏನು ರೈಸ್ ಪುಲ್ಲಿಂಗ್ ದಂಧೆ ನಡೆಸ್ತಾ ಇದ್ದ, ಆತನ ನೋಡಿಕೊಂಡು ಈತನೇ ತಾನೇ ಈ ಥರ ಮಾಡಿದರೆ ಆಗ್ತದೆ ಅಂಥೇಳಿ ಮೈಸೂರಿನಲ್ಲಿ ಆ ಚೆಂಬು ಮತ್ತು ತಂಬಿಗೆಯನ್ನು ತಯಾರಿ ಮಾಡಿಕೊಂಡು ಈತನೇ ರೈಸ್ ಪುಲ್ಲಿಂಗ್ ಥರ ಮಾಡಿ ಜನರಿಗೆ ಒಂದು ಮೋಸ ಮಾಡ್ತಾ ಇದ್ದ ಮತ್ತು ಸಾಕಷ್ಟು ಹಣವನ್ನು ಅವ್ರ ಕಡೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದ್ರನ್ನೇ ನಂಬೋದು ಕಷ್ಟ, ಅಂಥದ್ರಲ್ಲಿ ಇಡೀ ಊರನ್ನೇ ನಂಬಿಸಿದ್ದಾನೆ ಇವನು ಅಂದರೆ ಇನ್ನೆಂಥ ಟ್ಯಾಲೆಂಟು ಅಂತ. ಎಷ್ಟು ಲಕ್ಷ ಈ ರೀತಿಯಾಗಿ ವಂಚನೆ ಮಾಡಿದ್ದಾನಂತೆ, ಅವರಿಂದ ದುಡ್ಡನ್ನು ಕಿತ್ತಿರುವಂಥದ್ದಂತೆ, ಯಾವ ರೀತಿಯಾಗಿ ಇಡೀ ಗ್ರಾಮದ ಜನ ಈತರನ್ನ ನಂಬಿದ್ರಂತೆ? ಪೃಥ್ವಿ, ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳೋ ಪ್ರಕಾರ ಕೋಟಿ ವಂಚನೆ ಆಗಿರುವಂತದ್ದು. ಈತ ಸಾಕಷ್ಟು ಜನರನ್ನ ಯಾಮಾರಿಸಿದ್ದಾನೆ. ಅಂದ್ರೆ ಗಂಡದಿಗರಿಗೆ ಗೊತ್ತಿಲ್ಲದಂಗೆ ಹೆಂಡತಿಯರು ಹಣವನ್ನ ಈತನಿಗೆ ಕೊಟ್ಟಿರುವಂತ ಪ್ರಕರಣಗಳು ಕೂಡ ಸಾಕಷ್ಟು ಇದೆ. ಈಗ ಬೆಳಕಿಗೆ ಬಂದಿರುವಂತದ್ದು ಕೋಟಿ ಲೆಕ್ಕಾಚಾರದಲ್ಲಿ ಅನ್ನುವಂತ ಮಾತನ್ನ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳ್ತಾ ಇರುವಂತದ್ದು. ಈತ ಯಾವ ರೀತಿ ನಿಸ್ಸೀಮ ಅಂತಂದ್ರೆ, ಏನು ಐಸ್ ಕಿಂಡಿ ಮಾರೋದ್ರಿಂದ ಹಿಡಿದು ಡ್ರೈವಿಂಗ್ ಬರ್ತಾನೆ, ಡ್ರೈವಿಂಗ್ ಇಂದ ರೈಸ್ ಪುಲ್ಲಿಂಗ್ಗೆ ಬರ್ತಾನೆ. ಈ ರೀತಿ ಸಾಕಷ್ಟು ಜನರುಗಳನ್ನ ಯಾಮಾರಿಸ್ಕೊಂಡು, ಅಂದ್ರೆ ಹಳೆ ಪಾತ್ರೆ ಅಂದ್ರೆ ಮಸಿ ಹಿಡಿದಿರುವಂತಹ ಹಳೆ ಪಾತ್ರೆಗಳನ್ನ ತೋರಿಸಿ ಇದಕ್ಕೆ ಸಿಡ್ಲು ಬಡ್ದಿದೆ, ಇದಕ್ಕೆ ಪವರ್ ಇದೆ, ಇದರಲ್ಲಿ ಹಣವನ್ನ ಹಾಕಿದ್ರೆ ದ್ವಿಗುಣ ಆಗುತ್ತೆ ಅಂತ ಜನಗಳನ್ನ ನಂಬಿಸಿ ಗ್ರಾಮದ ದೇವಸ್ಥಾನದಲ್ಲಿ ಈ ಹಳೆ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳ್ತಾನೆ. ಇವನ ಮಾತನ್ನ ನಂಬಿದಂತ ಗ್ರಾಮಸ್ಥರುಗಳು ಕೂಡ ಅದನ್ನ ಪೂಜೆ ಅಂದ್ರೆ ಗ್ರಾಮದ ದೇವಸ್ಥಾನಗಳಲ್ಲಿ ಇಟ್ಟು ಪೂಜೆ ಮಾಡುವಂತ ಕೆಲಸವನ್ನ ಕೂಡ ಆ ಹಳ್ಳಿಯ ಮುಗ್ಧ ಜನರು ಮಾಡ್ತಾ ಇರ್ತಾರೆ. ಅವರ ಬಳಿ ಸಾಕಷ್ಟು ಹಣವನ್ನ ಈತ ಪೀಕಿರುವಂತದ್ದು. ಹೀಗಾಗಿ ಕೊನೆಗೆ ಈತ ಯಾಮಾರಿಸ್ತಾ ಇದ್ದಾನೆ ಅನ್ನುವಂತ ವಿಚಾರ ಯಾವಾಗ ಬೆಳಕಿಗೆ ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಈತ ಎಸ್ಕೇಪ್ ಆಗುವಂಥದ್ದು, ಗ್ರಾಮದಿಂದ ಎಸ್ಕೇಪ್ ಆಗಿ ಉಡುಪಿನಲ್ಲಿ ಇರ್ತಾನೆ. ಉಡುಪಿನಲ್ಲಿ ಈ ಗ್ರಾಮಸ್ಥರು ಹೋಗಿ ವಿಚಾರ ತಿಳಿದು ಆತನನ್ನ ಉಡುಪಿಯಿಂದ ಕರ್ತಂದು ಧರ್ಮದೇಟನ್ನು ಕೊಟ್ಟು ಪೊಲೀಸರ ಬಳಿ ಹೋಗಿರುವಂತದ್ದು. ಅಂದ್ರೆ ಕೆರಗೋಡು ಪೊಲೀಸರಿಗೆ ಪ್ರಕರಣವನ್ನ ನೀಡುವ ಮೂಲಕ ಗ್ರಾಮಸ್ಥರು ನಮ್ಗೆ ಆಗಿರುವಂತ ಅನ್ಯಾಯ ಏನಾಗಿದೆ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ಹೀಗಾಗಿ ಮಂಡ್ಯದ ಕೆರಗೋಡು ಪೊಲೀಸರು ಈತನನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿರುವಂತದ್ದು. ಅಂದ್ರೆ ಹಿಂದೆ ಪೊಲೀಸ್ ಆಫೀಸರ್ ಒಬ್ಬರ ಪರಿಚಯ ಇದೆ ನನಗೆ, RBI ನಲ್ಲಿ 250 ಕೋಟಿ ಹಣ ಇದೆ, ಈ ಹಣವನ್ನ ತೆಗೆದುಕೋಬೇಕು ಅಂದ್ರೆ ಟ್ಯಾಕ್ಸ್ ಹಣವನ್ನ ಮೊದಲು ನಾವು ಪೇ ಮಾಡ್ಬೇಕಾಗತ್ತೆ ಅಂತಲೂ ಕೂಡ ಸಾಕಷ್ಟು ಹಣವನ್ನ ಈತ ಪೀಕಿರುವಂತದ್ದು. ಒಟ್ಟಾರೆ ಈ ಪ್ರಕರಣವನ್ನ ನೋಡಿದ್ರೆ ಕೋಟಿ ಹಣವನ್ನ ಈತ ವಂಚಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆ ಈಗ ಗ್ರಾಮಸ್ಥರಾಗಿರುವಂಥ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಹೆಂಗೆ ಯಾಮಾರಿಸಿದನ್ರಿ ನಿಮ್ಮ ಊರವ್ರನ್ನೆಲ್ಲ ಇವನು ನಾಗರಾಜ?
ಏನ್ ಮಾಡೋದು, ಜನ ಅಂತ ದುರುಳರಿಗೆ ಮಾರೋಗಂಥದ್ದು. ಹ್ಮ್. ಆ ಆ ವ್ಯಕ್ತಿ ಹಾ. ಅಮಾಯಕರನ್ನ ನಂಬಿಸಿ ನಿಮ್ಗೆ ರೈಸ್ ಪುಲ್ಲಿಂಗು, ಹಳೆ ಪಾತ್ರೆಗಳು ಮತ್ತೆ ವಿಗ್ರಹಗಳನ್ನ ಕೊಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತೇಳಿ ಹೆಂಗಸರಿಗೆ ಏಮಾರಿಸಿ ಸುಮಾರು ಕೋಟ್ಯಾಂತರ ರೂಪಾಯಿ ಪಂಗ್ನಾಮ ಹಾಕಿರ್ತಕ್ಕಂಥದ್ದು ಈಗ ಕೆರಗೋಡ್ನಲ್ಲಿ ವರದಿ ಆಗಿದೆ ಸರ್. ಎಷ್ಟೆಷ್ಟು ಕಿತ್ತಿದಾನೆ ಒಂದೊಂದು ಮನೆಯಲ್ಲಿ? 1 ಲಕ್ಷ, 2 ಲಕ್ಷ, 5, ಅಷ್ಟೊಂದೆಲ್ಲ 10 ಕೊಟ್ಟಿದಾರ? ಆ ಥರ ಲೆಕ್ಕ. ಅಲ್ಲ, ಅಷ್ಟೊಂದು ಹಣ ಎಲ್ಲ ಕೊಟ್ಟಿದಾರ ಒಂದೊಂದು ಮನೆಯಲ್ಲಿ? ಖಂಡಿತ ಖಂಡಿತ. ಯಾಕೆಂತಂದ್ರೆ ಹೆಂಗಸ್ರನ್ನ ಟಾರ್ಗೆಟ್ ಮಾಡಿ, ಅಮಾಯಕ ಹೆಂಗಸ್ರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಇದಾಗುತ್ತೆ ಅಂತೇಳಿ ಯಾವುದೋ ಒಂದು ಉದಾಹರಣೆಗಳನ್ನ ಹೇಳಿಸಿ ಮತ್ತೆ ಯಾರ್ದೋ ನಕಲಿ ನಂಬರ್ಗಳನ್ನ ಕೊಟ್ಟು ನಮ್ಮ ಮನೆಗೆ ಈ ರೈಸ್ ಪುಲ್ಲಿಂಗು ಮತ್ತೆ ಪಾತ್ರೆಗಳನ್ನ ಮತ್ತೆ ವಿಗ್ರಹಗಳನ್ನ ತಂದ್ಮೇಲೆ ನಾವು ಬಹಳ ಇಂಪ್ರೂವ್ ಆಗಿದ್ದೀವಿ ಅಂತೇಳಿ ನಮಗೆ ಬರೆಸಿ ಈ ರೀತಿ ಮೋಸ ಮಾಡಿರತಕ್ಕಂಥದ್ದು ವರದಿಯಾಗಿದೆ ಸರ್ ಇಲ್ಲಿ. ಅಲ್ಲ ಮಂಜು ಅವರೇ, ಈಗಿನ ಕಾಲದಲ್ಲಿ ಹೆಂಡತಿ ಗಂಡನ್ ನಂಬೋದೇ ಕಷ್ಟ, ಅಂಥದ್ರಲ್ಲಿ ಇವ್ನು ಹೆಂಗ್ ನಂಬಿಟ್ರು ಅಂತ? ದುಡ್ಡು ಬರುವಂತ ಆಸೆಗ ಹೆಣ್ಮಕ್ಳೇ ಟಾರ್ಗೆಟ್ ಅವ್ರಿಗೆ, ಹೆಣ್ಮಕ್ಳೇ ಟಾರ್ಗೆಟ್. ಅವ್ರಿಗೇನಪ್ಪ ಅಂದ್ರೆ ಇವತ್ತಿನ ಕಷ್ಟದಲ್ಲಿ ದಿಢೀರ್ ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳುಗಳು ಇವ್ರ ಮಾತಿಗೆ ಮರಳಾಗಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಹತ್ರ ಪಾತ್ರೆ ವಿಗ್ರಹಗಳನ್ನ ತಗೊಂಡು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಲಾಸ್ ಆಗಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ನಡೆದಿದ್ದಾವೆ ಈ ರೀತಿ. ಓಕೆ, ಈಗ ಸಿಕ್ಕಿದಾನೆ, ನೋಡೋಣ ಆ ಹಣ ಎಲ್ಲ ವಾಪಸ್ ಬರುತ್ತಾ, ಏನ್ ಮಾಡ್ತಾರೆ ಪೊಲೀಸರು, ಯಾವ ರೀತಿ ಒಪ್ಕೊಳ್ತಾನೆ, ಆ ಹಣನ ಏನ್ ಮಾಡ್ದ ಅಂತ. ಧನ್ಯವಾದ ಮಂಜು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.